ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಕಾರಲ್ಲಿ ಕುತ್ಕೊಂಡು ಎಲ್ಲಿಗೆ ಹೋಗ್ತಿದ್ದಿಲ್ಲ ಅಂತ ನೋಡ್ತಾ ಇದ್ದೀರಾ? ನಾವು ಹೋಗ್ತಾ ಇದ್ದೀವಿ ಮೈಸೂರು ದಸರಾ ಆದಮೇಲೆ ಒಂದು ವಾರ ಬಿಟ್ಕೊಂಡು ಹೋಗ್ತಾ ಇರೋದು. ಒಂದು ವಾರನೂ ಆಗಿಲ್ಲ, ಇನ್ನು ಒಂದು 3-4 ಡೇಸ್ ಆಗಿರುತ್ತೆ. ಬನ್ನಿ ನೋಡೋಣ ಮೈಸೂರಲ್ಲಿ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್, ಏನೇನು ನೋಡ್ತೀವಿ ಅಂತ ನೋಡೋಣ ಬನ್ನಿ. ನೆಕ್ಸ್ಟು ಟೋಲ್ ಗೇಟ್ಸ್ ಎಲ್ಲ ಜಾಸ್ತಿ, ನೈಸ್ ರೋಡ್ ಮಾಡಿದ್ರಲ್ವ ಹೊಸ್ದಾಗಿ, ಬ್ಯಾಂಗ್ಳೂರ್ ಟು ಮೈಸೂರು, ಆ ರೋಡಲ್ಲಿ ಹೋಗ್ತಾ ಇದ್ದಿದ್ದು. ನೋಡಿ ಟೋಲ್ ಗೇಟ್ಸು, ಅದು ಬಲ್ಲೆ ರೂಲ್ಸ್ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್. ಇವಾಗ ಗಾಡಿಗೆ 80 ಸ್ಪೀಡಲ್ಲೇ ಹೋಗಬೇಕು, ಮತ್ತು ಕಾರ್ಗೆ 100 ಸ್ಪೀಡ್ ದಾಟಬಾರ್ದು. ಅದು ಕ್ಯಾಮ್ರಾ ಇರುತ್ತಂತೆ ನೈಸ್ ರೋಡಲ್ಲಿ, ಅದು ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿಕೊಂಡು ಸ್ಪೀಡ್ ಹೈ ಆದರೆ ಅವ್ರ ಫೋನ್ಗೆ ಸೆಕೆಂಡ್ಸಲ್ಲಿ ಇದು ಫೈನ್ ಬೀಳುತ್ತಂತೆ. ಮತ್ತು ಈ ಬ್ರಿಡ್ಜ್ ಅಂತೂ ನನಗೆ ಸಖತ್ ಇಷ್ಟ ಆಯಿತು, ಅದಕ್ಕೆ ನಿಮಗೂ ತೋರಿಸೋಣ ಅಂತ ವೀಡಿಯೋ ಮಾಡಿದೆ. ಆಲ್ಮೋಸ್ಟ್ ನಾವೇನು ನೋಡೇ ಇಲ್ವಾ ಅಂತೆಲ್ಲ ಕಮೆಂಟ್ ಮಾಡಿಬಿಡ್ರಿ, ನೋಡಿರ್ತೀರ ಅಂತ ಗೊತ್ತು, ಬಟ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಅದಕ್ಕೆ ನನಗೆ ಇಷ್ಟ ಆಯಿತು ಅಂತ ವೀಡಿಯೋ ಮಾಡಿದೆ. ನೆಕ್ಸ್ಟು ಲಾಸ್ಟ್ ಟೋಲ್ ಗೇಟ್ ಅನಿಸುತ್ತೆ ಇದು, ಮೈಸೂರಿಗೆ ರೀಚ್ ಆಗೋದಕ್ಕೆ ಲಾಸ್ಟು ಟೋಲ್ ಗೇಟ್ ಅನಿಸುತ್ತೆ. ಆಮೇಲೆ ನೋಡಿ ಹೆಂಗಿದೆ, ಅದರಲ್ಲೇ ಹಾಕಿರ್ತಾರೆ ಅಲ್ಲಿ ಫಾಸ್ಟಾಗಿದ್ದರೆ ಮಾತ್ರ ಅಂತೆ, ಫಾಸ್ಟಾಗಿಲ್ಲ ಅಂದರೆ ಕ್ಯಾಶ್ ಇದ್ದರೆ ಇಲ್ಲ, ಫಾಸ್ಟಾಗಿದ್ದರೆ ಎಂಟ್ರಿ ಟೋಲ್ ಗೇಟ್ಗೆ, ಕ್ಯಾಶ್ ಇದ್ದರೆ ಆಗಲ್ವಂತೆ. ನೋಡಿ ನಾವು ಮೈಸೂರಿಗೆ ಎಂಟರ್ ಆದ್ವಿ. ಇನ್ನು ದಸರಾ ವೈಬ್ಸ್ ಎಲ್ಲ ಹಂಗೆ ಇದೆ, ಲೈಟಿಂಗ್ಸು ಅದು ಹಾಕಿದ್ದಿದ್ದು ಆರ್ಟ್ಸ್ ಎಲ್ಲ ದಸರಾಗೆ ಬಂದಂಗೆ ಫೀಲ್ ಆಗ್ತಾಯಿತ್ತು. ಜನನೂ ಹಂಗೆ ಇದ್ದರು ಫ್ರೆಂಡ್ಸ್. ನೋಡಿ ಕಾರು ನೈಸ್ ರೋಡಲ್ಲಿ ಬರಬೇಕಂದ್ರೆ ಕಾರೇ ಅಷ್ಟೊಂದು ಇರಲಿಲ್ಲ, ಟ್ರಾಫಿಕ್ ಜಾಮ್ ಇರಲಿಲ್ಲ. ಇನ್ನು ಎಂಟ್ರೆನ್ಸಲ್ಲೇ ಎಷ್ಟು ಟ್ರಾಫಿಕ್ ಜಾಮ್ ಗೊತ್ತಾ ಫ್ರೆಂಡ್ಸ್, ಅಯ್ಯೋ ರಾಮ, ಶಾಕೆ ಆಗೋದು. ಯಾಕಾದರೂ ಹೋದ್ವೋ ಈ ಟ್ರಾಫಿಕ್ಕಲ್ಲಿ ಅಂತ ಅನಿಸ್ತಾ ಇತ್ತು ಸ್ಟಾರ್ಟಿಂಗಲ್ಲೇ. ಆಮೇಲೆ ನೋಡೋಣ ಬನ್ನಿ ಇನ್ನು ಹೋದಾಗ ಎಷ್ಟು ಟ್ರಾಫಿಕ್ ಇರುತ್ತೋ, ಹೆಂಗೆ ಹೋಗ್ತೀವೋ ಅಂತ. ಇವ್ರು ನೋಡಿ ಟ್ರಾಫಿಕ್ ಜಾಮಲ್ಲೂ ಬಿಡೋಲ್ಲ. ಏನಾದರೂ ನಾವು ಎಂಜಾಯ್ ಮಾಡೋಕ್ಕೆ ಹೋಗ್ತಿರ್ತೀವಿ, ಆದರೆ ಅವರು ಪಾಪ ಎಷ್ಟು ಕಷ್ಟಪಟ್ಟು ಬಿಸಿಲಲ್ಲಿ ಟ್ರಾಫಿಕ್ ಜಾಮ್ ಮತ್ತು ರೋಡ್ ಸೈಡ್ ಎಲ್ಲ ಮಾಡ್ತಾಯಿರ್ತಾರೆ. ಆದರೆ ನಮಗೇನು ಅದರಿಂದ ಯೂಸ್ ಏನಿಲ್ಲ, ಸುಮ್ಮನೆ ಮಕ್ಕಳು ನೋಡಿದ್ರೆ ಹಠ ಮಾಡ್ತಾರೆ, ಇಸ್ಕೊತಾರೆ ಅನ್ನೋದಕ್ಕೆ ಅವ್ರು ಬರ್ತಾರೆ ಅನಿಸುತ್ತೆ. ಮತ್ತು ಈ ಕಬ್ಬು ನೋಡಿ ಹೆಂಗೆ ತುಂಬಿಸಿದ್ದಾರೆ ಗೊತ್ತಾ ಟೆಂಪೋದಲ್ಲಿ, ಅದು ಮುಂದೆ ಹೋಗುತ್ತೆ. ಒಂದು ಮುಂದೆ ಹೋದಾಗ ನನಗೇನು ಅನಿಸ್ತಾಯಿತ್ತು, ಕಬ್ಬೆಲ್ಲ ಬಿದ್ದೋಗ್ಬಿಡುತ್ತೇನೋ ಕೆಳಗಡೆ ಅಂತ ಅನಿಸ್ತಾಯಿತ್ತು. ನೋಡಿ ಮೈಸೂರು ಸರ್ಕಲ್ ಅನಿಸುತ್ತೆ ಇದು, ಅರಮನೆಗೆ ಹಂಗೆ ಹೋಗೋದು, ಹೀಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋದು. ಆಮೇಲೆ ಇವಾಗ ಫಸ್ಟ್ ಹೋಗ್ತಾ ಇರೋದೇ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಬನ್ನಿ ಹೋಗೋಣ. ಇನ್ನು ಯಾವ್ಯಾವ ಪ್ಲೇಸ್ ನೋಡ್ತೀವಿ ಅಂತ ಸಖತ್ ಲಾಂಗ್ ಇದೆ ವಿಡಿಯೋ, ಅದಕ್ಕೆ ಪಾರ್ಟ್ 1 ಪಾರ್ಟ್ 2 ಹತ್ರ ಮಾಡ್ತೀನಿ. ಇವಾಗ ನಾವು ಹೋಗ್ತಾ ಇರೋದು ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಬನ್ನಿ ಹೋಗೋಣ ಚಾಮುಂಡೇಶ್ವರಿ ಬೆಟ್ಟಕ್ಕೆ. ನೋಡಿ ಫ್ರೆಂಡ್ಸ್, ಇದು ಬೆಟ್ಟದ ಮೇಲೆ ಹತ್ತುತ್ತಾ ಇದ್ದೀವಿ ಕಾರಲ್ಲಿ. ನೋಡಿ ಅಲ್ಲಿ ನೀರು ಕಾಣಿಸ್ತು ಅಂತ ಕ್ಯಾಪ್ಚರ್ ಮಾಡಿದೆ, ಬಟ್ ನೀರು ಅದು ಮರ ಗಿಡ ಇರೋದ್ರಿಂದ ಅದು ನೀಟಾಗಿ ನೀರು ಕಾಣಿಸಿಲ್ಲ. ಆಮೇಲೆ ಹೋಗ್ತಾ ಇದ್ದೀನಿ, ಏನಪ್ಪ ರೋಡೇ ಕ್ಯಾಪ್ಚರ್ ಮಾಡ್ತಿದ್ದಾಳೆ ಅಂತಲ್ವ. ನಂಗೆ ಫಸ್ಟ್ ಟೈಮ್ ಹೋಗಿದ್ಯಲ್ಲ, ಅಂದರೆ ನಾನು ಹೋಗಿದ್ದೆ 6th or 7th ಮೈಸೂರಿಗೆ, ಮತ್ತೆ ಹೋಗೇ ಇಲ್ಲ, ಇವಾಗೇ ಹೋಗಿದ್ದು. ಅದಕ್ಕೆ ನಂಗೆ ಫುಲ್ ಖುಷಿ, ಸಿಕ್ಕಿದ್ನೆಲ್ಲ ಕ್ಯಾಪ್ಚರ್ ಮಾಡ್ತಾನೇ ಇದ್ದೀನಿ. ನೋಡಿ ಇಲ್ಲಿಂದ ಸಕ್ಕತ್ತಾಗಿ ಮೈಸೂರೇ ಕಾಣಿಸುತ್ತೆ ಅಲ್ವಾ. ವ್ಯೂ ನೋಡಿ, ನಿಂತ್ಕೊಂಡು ಅಲ್ಲೇ ಕಾರ್ ನಿಲ್ಲಿಸ್ಬಿಟ್ಟು ನಿಂತ್ಕೊಂಡು ನೋಡಿದ್ರೆ ಅದು ಸಕ್ಕತ್ತಾಗಿರುತ್ತೆ. ಫುಲ್ ಮೈಸೂರೇ ಕಾಣಿಸುತ್ತೆ ಅನಿಸುತ್ತೆ. ಅಲ್ಲೊಂದು ಸ್ಪಾಟ್ ಇದೆ, ಅಲ್ಲಿ ವೀಡಿಯೋ ಮಾಡಬೇಕಾಯ್ತು. ನೋಡಿ ಎಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದಾರೆ. ಇಲ್ಲೇನು ಫ್ರೆಂಡ್ಸ್, ಮತ್ತೆ ನೋಡಿ ಬನ್ನಿ ಮೇಲ್ಗಡೆ, ಇದು ದೇವಿ, ಇದು ಲೈಟ್ಸ್ ಎಲ್ಲ ನೈಟ್ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ, ಆದರೆ ಕ್ಯಾಪ್ಚರ್ ಮಾಡ್ತೀನಿ ನೈಟಲ್ಲಿ. ಲೈಟ್ಸ್ ಎಲ್ಲ ಇನ್ನೂ ತೆಗ್ದೇ ಇಲ್ಲ ದಸರಾದೆಲ್ಲ. ಮೈಸೂರು ಅಂದರೆ ಲೈಟಿಂಗ್ಸ್ ಎಲ್ಲ ಅಲ್ವಾ ಫೇಮಸ್ಸು ದಸರಾ ಟೈಮಲ್ಲಿ, ಅದಕ್ಕೆ ನನಗೂ ಲೈಟಿಂಗ್ಸ್ ನೋಡಬೇಕು, ದಸರಾಗೆ ಹೋಗಬೇಕು ಅಂತ ಆಸೆ ಇತ್ತು. ಆದರೆ ಇವತ್ತು ದಸರಾ ಆದಮೇಲೆ ಹೋಗ್ತಾಯಿದ್ದೀನಿ, ಬಟ್ ದಸರಾ ವೈಬ್ಸ್ ಏನೂ ಹೋಗಿಲ್ಲ, ದಸರಾ ವೈಬ್ಸ್ ಹಾಗೆ ಇದೆ. ನೋಡಿ ಇಲ್ಲೇ ಕಾರ್ ಸೈಡಿಗೆ ಪಾರ್ಕ್ ಮಾಡಿಬಿಟ್ಟು ಫುಲ್ಲು 1 ಕಿಲೋಮೀಟ್ರ್ ಅಷ್ಟು ದೂರ ಇತ್ತು, ನಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಹೆಂಗೋ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಎಂಟರ್ ಆದ್ವಿ. ನನ್ನ ಮಗಳು ಅಂಗಡಿಗಳು ನೋಡಿದ ತಕ್ಷಣ, ಅಮ್ಮ ನಂಗೆ ಗೊಂಬೆ ಬೇಕು ನೋಡಿ ಕೈಯಲ್ಲಿ ಅಂತ ಕೇಳ್ತಾ ಇದ್ಲು. ಇಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇಸ್ಕೊಡ್ತೀವಿ ಅಂತ ಹೇಳಿದ್ವಿ. ಈ ಮಹಿಷಾಸುರನ್ನ ನೋಡಿ ನನ್ನ ಮಗಳು ಏನಂತ ಹೇಳದ್ಲು, ಅಮ್ಮ ಗೊಂಗಯ್ಯ ಉಂಡಾಡು ಅಂತ ಹೇಳ್ತಾ ಇದ್ಲು. ನಕ್ಕಿ ಸಾಕಾಯಿತು. ಆಮೇಲೆ ಫೋಟೋಸ್ ಎಲ್ಲ ತೊಗೊಂಡಲ್ಲಿ ಹೋದ್ವಿ. ನೋಡಿ ಎಷ್ಟು ಜನ ಇದ್ದಾರೆ, ಊಟಕ್ಕಿನ್ನ ಓಪನ್ ಸಹ ಮಾಡಿಲ್ಲ, ಆದರೂ ಎಷ್ಟು ಜನ, ಫುಲ್ಲು ಜನ ಫ್ರೆಂಡ್ಸ್. ನಿಜ 10 ಗಂಟೆಗೆ ಎಂಟರ್ ಆಗಿದ್ದು, ಚಾಮುಂಡೇಶ್ವರಿ ಬೆಟ್ಟ ಬಿಡೋ ಅಷ್ಟರಲ್ಲಿ 3 ಗಂಟೆ.
ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ಹೊರ್ಗಡೆ ಬರೋಷ್ಟ್ರಲ್ಲಿ 3 ಗಂಟೆ ಫ್ರೆಂಡ್ಸ್. ಸಖತ್ ರಶ್ ಅಂದರೆ ರಶ್. ಯಾಕಾದರೂ ಹೋದ್ವೋ ಸಂಡೇ, ಯಾರೇ ಆಗಲಿ ಸಂಡೇ ಮಾತ್ರ ಸಂಡೇ ಅವ್ರು ಹೇಳಿದ್ರು ನಮಗೆ ಸಂಡೇ, ಫ್ರೈಡೇ ಆಮೇಲೆ ಅಷ್ಟೇ. ಇನ್ನು ಸಂಡೇ, ಫ್ರೈಡೇ, ಟ್ಯೂಸ್ಡೇ ಅನಿಸುತ್ತೆ. ಇಷ್ಟು ದಿನ ಬಿಟ್ಟು ಯಾವಾಗಾದರೂ ಬರ್ರಿ, ಫ್ರೀಯಾಗಿ ದರ್ಶನ ಆಗುತ್ತೆ. ಮತ್ತು ಗೌರ್ಮೆಂಟ್ ಹಾಲಿಡೇಸ್ ಕೊಡ್ತಾರಲ್ವ, ಆವಾಗೂ ಬರಬೇಡಿ ಅಂತ ಹೇಳಿದ್ರು. ಅದು ನಾವು 100 ರೂಪೀಸ್ ಟಿಕೆಟ್ ತೊಗೊಂಡ್ರೆ ಬೇಗ ಹೋಗ್ಬೋದು ಅಂತ 100 ರೂಪೀಸ್ ಟಿಕೆಟ್ ತೊಗೊಂಡ್ವಾ. ಆಮೇಲೆ ಬೇಲ್ಪುರಿ ತಿನ್ನೋಣ ಅಂತ ಹೋದಾಗ ಆಂಟಿ ಹೇಳಿದ್ರು 100 ರೂಪೀಸ್ ಟಿಕೆಟು ಎಲ್ಲರೂ 30 ರೂಪಾಯಿದು ಯಾರೂ ತೊಗೊಳಲ್ಲ, 100 ರೂಪೀಸ್ದು ಎಲ್ಲರೂ ತೊಗೊತಾರೆ. ಅದಕ್ಕೆ ಎಲ್ಲರೂ 100 ರೂಪೀಸಲ್ಲೇ ಇದ್ದಾರೆ, 30 ರೂಪಾಯಿ ಟಿಕೆಟಲ್ಲಿ ಜಾಸ್ತಿ ಜನ ಇರಲ್ಲ, 30 ರೂಪಾಯಿ ತೊಗೋಬೇಕಾಯ್ತು ಅಂತ ಹೇಳಿದ್ರು. ಅಷ್ಟರಲ್ಲಿ ನಾವು ಟಿಕೆಟೇ ತೊಗೊಂಡ್ಬಿಟ್ಟಿದ್ವಿ. ಆಮೇಲೆ ಸರಿ ಏನು ಮಾಡೋದು ಅಂತ ಹೋಗ್ತಾಯಿದ್ವಿ. ಇದು ಫಸ್ಟು ಅವ್ರು ಹೇಳಿದ್ರು ಅಂದರೆ ಪ್ರಸಾದ ತಿನ್ಕೊಂಬಂದ್ಬಿಡಿ, ಆಮೇಲೆ ರಶ್ ಏನಿರಲ್ಲ ಅಂತ ಹೇಳಿದ್ರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಪ್ರಸಾದ ತಿನ್ನೋಕೆ ಹೋದ್ವಿ. ಅಲ್ಲೂ ಫುಲ್ಲು ರಶ್ಶು ಫ್ರೆಂಡ್ಸ್. ನೋಡಿ ಎಲ್ಲ ಕ್ಯೂವಲ್ಲಿ ನಿಂತ್ಕೊಂಡು ನನ್ನ ಮಗಳಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲು. ಆಮೇಲೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ಪ್ರಸಾದ ನೋಡಿ, ಇದು ಪಾಯಸ ಇಟ್ಟರು. ಪಾಯಸ ಮತ್ತು ಅನ್ನ ಸಾರು ಎಲ್ಲ ಇತ್ತು. ನನ್ನ ಮಗಳಿಂದ ಊಟನೇ ಮಾಡೋಕ್ಕಾಗಿಲ್ಲ ನೀಟಾಗಿ ಪ್ರಸಾದನ. ಅವಳಿಗೆ ಒಂದು ಸಪ್ರೇಟ್ ತಟ್ಟೆ ಬೇಕಂತೆ, ಅವಳಿಗೆ ಗ್ಲಾಸ್ ಬೇಕು ಅಂತ ಅಳ್ತಾ ಇದ್ಲು. ನೆಕ್ಸ್ಟ್ ಪ್ರಸಾದ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಇದು 100 ರೂಪೀಸ್ ಟಿಕೆಟಲ್ಲಿ ಹೋಗ್ತಾ ಇರೋದು. ಜನ ಮಾತ್ರ ಸಕ್ಕತ್ತಾಗಿದ್ದಾರೆ. ಅಲ್ಲಿ ದೇವ್ರದ್ದು ಚಾಮುಂಡೇಶ್ವರಿನ ಮೆರವಣಿಗೆ ಮಾಡ್ತಾಯಿದ್ರು, ನಾವು ಕ್ಯೂವಲ್ಲಿ ಹೋಗ್ತಾಯಿದ್ವಿ. ಸೊ ಇಲ್ಲಿ ಅಂತ ಅದನ್ನು ಒಂದು ಕ್ಯಾಪ್ಚರ್ ಮಾಡಿದೆ. ಮತ್ತು ಇದು ಎಂಟ್ರೆನ್ಸಲ್ಲಿ ನೋಡಿ ಎಷ್ಟು ಜನ ಗೊತ್ತಾ ಫ್ರೆಂಡ್ಸ್. ವೀಡಿಯೋನೇ ಮಾಡಬಾರ್ದು ಅಂದರು, ಒಳಗಡೆ ಮಾಡಬಾರ್ದಲ್ವ, ಈಚೆ ಮಾಡ್ಬೋದು ಅಂತ ನಾನು ಮಾಡಿದೆ. ಅಲ್ಲ ದೇವ್ರ ದರ್ಶನ ಎಲ್ಲ ಇದು, ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಅಲ್ವಾ, ಅದಕ್ಕೆ ಆಚೆ ಎಲ್ಲ ಬಂದು ವೀಡಿಯೋ ಮಾಡಿಕೊಂಡು ನನ್ನ ಮಗಳಿಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಆಮೇಲೆ ಕೈ ಕಟ್ಟೋ ದಾರ ಮತ್ತು ದೇವ್ರ ಚಾಮುಂಡೇಶ್ವರಿ ಅಮ್ಮನವ್ರದ್ದು ಕಾರ್ಗಿಡೋದಕ್ಕೆ ನಮ್ಮ ಅಕ್ಕ ಅವ್ರು ನೋಡ್ತಾಯಿದ್ರು. ಹಾಗೆ ನಾನು ಸುಮ್ಮನೆ ಕ್ಯಾಪ್ಚರ್ ಮಾಡಿದೆ. ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್. ಒಂಥರ ಚಾಮುಂಡೇಶ್ವರಿ ಬೆಟ್ಟ ಅಂದರೆ ಎಲ್ಲನೂ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು. ದೇವ್ರ ದರ್ಶನವೂ ಚೆನ್ನಾಗಾಯಿತು. ಅಂದರೆ ಏನಂದರೆ ಒಂದು ಪ್ರಾಬ್ಲಮ್ ಇದ್ದಿದ್ದು ಅಂದರೆ ರಶ್, ಸಖತ್ ರಶ್ಶು. ಜಾತ್ರೆ ಇದ್ದಂಗಿತ್ತು. ದಸರಾದಲ್ಲೂ ಅಷ್ಟು ಜನ ಇದ್ರೋ ಇಲ್ವೋ ಗೊತ್ತಿಲ್ಲ, ಆವತ್ತು ಮಾತ್ರ ಅಷ್ಟು ಜನ ಇದ್ದರು. ನನ್ನ ಮಗಳು ನೋಡಿದ್ದೆಲ್ಲ ಬೇಕು ಅಂತ ಕೇಳ್ತಾಯಿದ್ಲು, ಇರೋದನ್ನೆಲ್ಲ ಕೇಳ್ತಾಯಿದ್ರು. ಒಂದು ಸಲ ಬಬ್ಬಲ್ಸ್ ಉದೋದು ಇಸ್ಕೊಂಡಿದ್ದೀನಿ, ಮತ್ತೆ ಬೇಕು ಅಂತ ಕೇಳ್ತಾಳೆ. ಕಾರಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ ನಾನು, ಇಲ್ಲ ನಂಗೆ ಬೇಕು ಅಂತ ಹಠ ಮಾಡ್ತಾಯಿದ್ಲು ಫ್ರೆಂಡ್ಸ್. ಈ ಮಕ್ಕಳನ್ನ ಕರ್ಕೊಂಡೋದ್ರೆ ನಿಜ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ. ಎಕ್ಸ್ಪೆಷಲಿ ನನ್ನ ಮಗಳನ್ನ ಸಖತ್ ಕಾಟ ಕೊಡ್ತಾಳೆ ಫ್ರೆಂಡ್ಸ್. ಅಲ್ಲಿ ದೇವ್ರ ದರ್ಶನಕ್ಕೆ ಹೋಗಿದ್ವಾ, ಸೆಂಟ್ರಲ್ಲಿ ಹೂವು ಒಂದು ಬಿದ್ದಿತ್ತು, ಲೋಟಸ್ಸು. ಆ ಲೋಟಸ್ನ ಎತ್ತಿ ಕೊಟ್ವಾ, ಆ ಲೋಟಸ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ. ಮತ್ತೆ ನಂಗೆ ಲೋಟಸ್ ಬೇಕು ಅಂತ ಕೇಳ್ತಾಳೆ. ನಾವು ಎಲ್ಲಿಂದ ತೊಗೊಳೋದು? ಸೆಂಟ್ರಲ್ ಲೈನಲ್ಲಿ ಇದ್ವಿ, ಆ ಲೈನಲ್ಲಿ ನಾವೆಲ್ಲಿ ತೊಗೊಳೋದು? ಗೊಂಬೆಗಳು ಅದು ಎಲ್ಲ ನೋಡ್ತಾ ಇದ್ದರೆ ಎಲ್ಲನೂ ಇಸ್ಕೋಬೇಕು ಅನಿಸ್ತಿತ್ತು. ಅದಕ್ಕೆ ನಾನೇನು ಮಾಡಿದೆ, ಬೇಗ ನಡ್ಕೊಂಡು ನನ್ನ ಮಗಳನ್ನೂ ಕರ್ಕೊಂಡು ಬೇಗ ಬೊಂಬೆ ಶಾಪ್ಸಿಂದ ಆಚೆ ಬಂದುಬಿಟ್ಟೆ. ಆಮೇಲೆ ನೋಡಿ ಅವ್ರ ಅಪ್ಪ ಮಗಳಿಬ್ರು ಬಬಲ್ಸ್ ಊದೋದು ಇಸ್ಕೊಟ್ಟಿದ್ನಲ್ಲ, ಊದೋಕ್ಕೆ ಹೇಳ್ಕೊಡ್ತಾಯಿದ್ರು. ಅವಳು ಬಾಯಲ್ಲಿ ಅವಳಿಗಿನ್ನ ಗೊತ್ತಿಲ್ಲ ಹೆಂಗೆ ಊದಬೇಕು ಅಂತ. ಅದಕ್ಕೆ ಸರಿ ನಾನು ಕೊಡಮ್ಮ ತೋರಿಸ್ತೀನಿ ಅಂತ ಈಸ್ಕೊತಾಯಿದ್ರು. ಆದರೆ ನಂಗೆ ಕೊಟ್ಟಿಲ್ಲ, ಅವ್ರ ಅಪ್ಪಗೆ ಮಾತ್ರ ಕೊಡ್ತಾಯಿದ್ಲು. ಆಮೇಲೆ ಸರಿ ಅಂತ ಬಿಟ್ಟು ಅವರಿಬ್ರು ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ನಮ್ಮ ಅಕ್ಕ ಅವ್ರು ಇನ್ನೂ ಬಂದಿಲ್ಲ ಅಂತ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡು ನನ್ನ ಮಗಳನ್ನ ಆಟ ಆಡ್ಸ್ಕೊಂಡಿದ್ವಿ. ನೋಡಿ ಇವಾಗ ಕೂತಾಳೆ ನೋಡಿ, ಹಂಗೆ ಬಾಯಲ್ಲಿ ಇಟ್ಕೊಳೋದು. ನಾನು ಕ್ಯಾಮ್ರಾನ ಸೈಡ್ಗೆ ಇಟ್ಬಿಟ್ಟು ಬಿಡ್ತಾ ಇದ್ದೆ. ಹಂಗೆ ಮಾಡ್ತಾಳೆ ಫ್ರೆಂಡ್ಸ್. ಏನು ಮಾಡೋದು, ಬೊಬ್ಬಲ್ಸ್ ಬೇಕು. ನನ್ನ ಬಟ್ಟೆ ಮೇಲೆಲ್ಲ ಚೆಲ್ಬಿಟ್ಟಿದ್ಲು. ಹೂವು ಅಂದರೆ ಇಲ್ಲ, ನಾನೇ ಬೇಕು ಅಂತ ಕೇಳ್ತಾಳೆ. ನಾನು ಹೇಳ್ತಾಯಿದ್ದೆ ಇಷ್ಟು. ಚಾಮುಂಡೇಶ್ವರಿ ಅಮ್ಮನ್ನ ನೋಡಿ ಸಖತ್ ಖುಷಿ ಆಯಿತು. ನಾನು ನವರಾತ್ರಿ ಮಾಡಿದ್ದಕ್ಕೂ ಅಮ್ಮನವರೇ ನನ್ನ ಎಷ್ಟೋ ದಿನದಿಂದ ಆಸೆ ಇತ್ತು ಮೈಸೂರಿಗೆ ಹೋಗಬೇಕು ಅಂತ. ನವರಾತ್ರಿ ಫುಲ್ ಕಂಪ್ಲೀಟ್ ಮಾಡಿದೆ, 9 ದಿನ ಪೂಜೆ ಮಾಡಿ. ಅದಕ್ಕೆ ಅಮ್ಮ ಖುಷಿಪಟ್ಟು ನನ್ನ ಅಲ್ಲಿ ಯಾವುದೋ ಒಂದು ರೂಪದಲ್ಲಿ ಕರ್ಕೊಂಡಿದ್ದಾಳೆ ಅಂತ ನನಗೆ ಸಖತ್ ಖುಷಿ ಆಯಿತು. ಅದಕ್ಕೆ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಫಸ್ಟ್ ಪ್ಲೇಸ್ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Love you lots friends.